ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾಳೆ ಸೋಮವಾರ 27 ಜಿಲ್ಲೆಗೆ ಗೃಹಲಕ್ಷ್ಮಿ 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ಸಿಹಿ ಸುದ್ದಿ ಕೂಡ ಇರುವಂಥದ್ದು. ಸರ್ಕಾರದ ಕಡೆಯಿಂದ ಇಲ್ಲಿ ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಕೂಡ ಇರುವಂಥದ್ದು. ಏನು ಆ ಭರ್ಜರಿ ಗುಡ್ ನ್ಯೂಸ್, ಮತ್ತು ಯಾರ್ಯಾರಿಗೆಲ್ಲ ಹಣ ಬರುತ್ತೆ, ಯಾರ್ಯಾರೆಲ್ಲ ಹಣ ಪಡ್ಕೊಳ್ಬೇಕು, ಮತ್ತು ಯಾರ್ಯಾರೆಲ್ಲ ಹಣವನ್ನು ಅಂದರೆ ಆಲ್ಮೋಸ್ಟ್ ಹಣ ಬಂದಿಲ್ಲ ಕೆಲವರಿಗೆ, ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಸ್ವಲ್ಪ ಪೇಷನ್ಸ್ ಇಂದಿರಿ, ತಾಳ್ಮೆಯಿಂದ ಇರಿ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಸೋಮವಾರ, ನಾಳೆ ಸೋಮವಾರ 24/2/2025 ಪ್ರತಿಯೊಬ್ಬರಿಗೂ ಹಣ ಜಮಾ ಆಗ್ತಿರುವಂಥದ್ದು. 27 ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕಕ್ಕೆ ಹಣ ಜಮಾ. ಹಾಗಾದರೆ ಯಾರ್ಯಾರಿಗೆಲ್ಲ ಹಣ ಜಮಾ ಆಗುತ್ತೆ? ಒಟ್ಟಿನಲ್ಲಿ ತುಂಬ ಜನ ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಇದ್ದೀರಾ, ಸರ್ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಯಾರ್ಯಾರಿಗೆಲ್ಲ ಅಂತ ಹೇಳ್ತಾ ಇಲ್ಲ ನೀವು. ನಮ್ಗೆ ಹಣ ಜಮೆ ಆಗಬೇಕು ಅಷ್ಟೇ ಸರ್. ನಮಗೆ ಆಲ್ಮೋಸ್ಟ್ ನಮಗೆ ಇಲ್ಲಿ ತುಂಬ ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ಆಲ್ರೆಡಿ ಹಣ ಜಮೆ ಆಗಬೇಕಿತ್ತು ಸರ್. ಈ ರೀತಿ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಸರ್, ಹಣ ಜಮಾ ಆಗುವ ಹಾಗೆ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಲ್ಲ ಸ್ನೇಹಿತರೆ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ, ಎಲ್ಲರಿಗೂ ಹಣ ಬರುವಂಥದ್ದು. ಯಾವಾಗ ಹಣ ಜಮೆ ಆಗುತ್ತೆ ಮತ್ತು ಯಾರ್ಯಾರಿಗೆಲ್ಲ ಹಣ ಬರುತ್ತೆ? ಮತ್ತು ಕೆಲವರು ಹೇಳ್ತಾ ಇದ್ದೀರಾ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು. ನಮಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಫಸ್ಟ್ ಆಫ್ ಆಲ್ ನಮಗೆ ಏನು ಹೇಳಬೇಕು, ನಮ್ಗೆ ಏನು ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಜಮಾ ಆಗಬೇಕಿತ್ತು, ಹಣ ಬರ್ತಾ ಇಲ್ಲ. ಹಾಗಾದರೆ ಯಾವಾಗ ಹಣ ಬರುತ್ತೆ ಸರ್? ಏನು ಕತೆ ಇಲ್ಲಿ, ಏನಾಗಿದೆ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟೊತ್ತೊಳಗಡೆ ಎಲ್ಲರಿಗೂ ಹಣ ಜಮೆ ಆಗಬೇಕಿತ್ತು, ಹಣ ಜಮೆ ಆಗಿಲ್ಲ. ಏನು ಕತೆ ಇಲ್ಲಿ ಅರ್ಥ ಆಗ್ತಾಯಿಲ್ಲ ಸರ್. ಸ್ನೇಹಿತರೆ ನಾನು ನಿಮಗೆ ಒಂದು ಹೇಳ್ತೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಏನೂ ಇಲ್ಲ ಇಲ್ಲಿ. ಸಿಂಪಲ್ಲಾಗಿ ಇಲ್ಲಿ ಏನು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿರುವಂಥದ್ದು ಸಿಂಪಲ್ ಏನೂ ಇಲ್ಲ. ಆ ಒಂದು ಮಾಹಿತಿ ಏನಪ್ಪ ಅಂತಂದರೆ, ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಒಂದು ಫೋನ್ ನಂಬರ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಹೇಳುವಂಥದ್ದು, ನಿಮ್ಮೊಂದು ಫೋನ್ ನಂಬರ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮೊಂದು ಫೋನ್ ನಂಬರ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲಿಂದ ನಿಮಗೆ ಫೋನ್ ನಂಬರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಟೇಜಲ್ಲಿ, ಈ ಒಂದು ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಫೋನ್ ನಂಬರ್ನ ನೀವು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ. ಫೋನ್ ನಂಬರನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕಾಗ್ತದೆ. ನೀವು ಫೋನ್ ನಂಬರ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಮತ್ತು ನಿಮ್ಮೊಂದು ಫೋನ್ ನಂಬರ್ನ ಹೇಗೆ ನೀವು ಕಂಟಿನ್ಯೂ ಆಗಿ ಕರೆಕ್ಟಾಗಿ ಆ ಒಂದು ಯೋಜನೆಗೆ ಕರೆಕ್ಟಾಗಿ ಲಿಂಕ್ ಮಾಡ್ಕೊಳ್ಳುವಂಥದ್ದು, ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ ಸಿಂಪಲ್ಲಾಗಿ ನಿಮ್ಮ ಒಂದು ಯಾವುದೇ ಒಂದು ಸಿಮ್ ಇರ್ಬೋದು, ನಿಮ್ದು ಇವಾಗ ಆ ಸಿಮ್ ಈ ಸಿಮ್ ಅಂತಿಲ್ಲ, ಯಾವುದೇ ಒಂದು ಸಿಮ್ ಇರ್ಬೋದು. ಆ ಒಂದು ಕಚೇರಿಗೆ ಹೋಗಿ ಯಾವ ಸಿಮ್ ಇದೆ, ಆ ಒಂದು ಯೋಜನೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ಯಾವ ಸಿಮ್ಮನ್ನು ನೀವು ಪಡ್ಕೊಂಡಿದ್ದೀರಿ, ಯಾವ ಸಿಮ್ಮನ್ನು ನೀವು ತಗೊಂಡಿದ್ದೀರಾ, ಆ ಒಂದು ಒಂದು ಕಂಪನಿಗೆ ಹೋಗಿ, ಆ ಒಂದು ಕಂಪನಿ ಕಚೇರಿಗೆ ಹೋಗಿಬಿಟ್ಟು ಅಲ್ಲಿ ಕೇಳಿ ನೀವು, ನಮಗೆ ಸರ್ ಹಳೆ ಒಂದು ಸಿಮ್ ನಮಗೆ ಬೇಕು, ಹಳೆ ಒಂದು ಸಿಮ್ಮನ್ನು ನಮಗೆ ಕೊಡಿ, ನಮಗೆ ಹಳೆ ನಂಬರ್ನ ಸಿಮ್ಮೇ ನನಗೆ ಬೇಕು. ಆವಾಗ ಅವ್ರು ಹೇಳ್ತಾರೆ, ಎಸ್ ಡೆಫಿನೆಟಾಗಿ ನಾವು ಕೊಡ್ತೀವಿ. ಯಾಕಪ್ಪ ಅಂತಂದರೆ ಅದು ಹೇಗಂತಂದರೆ, ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಹಳೆ ಸಿಮ್ ಇವಾಗ ಒಂದು ಸತಿ ಡೆಡ್ ಆಗಿರ್ಬೋದು, ಹಾಳಾಗಿರ್ಬೋದು, ಅಥವಾ ಏನೇ ಆಗಿರ್ಬೋದು. ಇವಾಗ ಹಾಳಾಯ್ತಂತ ಇಟ್ಕೊಳ್ಳಿ, ಹಳೆ ಸಿಮ್ ಹಾಳಾಯ್ತಂತಲೇ ಇಟ್ಕೊಳ್ಳಿ. ಆ ಹಾಳಾದ ಸಿಮ್ಮನ್ನು ಖಂಡಿತವಾಗ್ಲೂ ಮತ್ತು ಪುನಃ ರೆಡಿ ಮಾಡಿ ಕೊಡ್ತಾರೆ. ಹಾಳಾದ ಸಿಮ್ಮನ್ನು ಬೇಕಾದರೆ ಮತ್ತು ಪುನಃ ಅದೇ ನಂಬರ್ನ ತಗೊಂಡು ಅದೇ ನಂಬರ್ನಿಂದ ನಿಮಗೆ ಅಂತಂದರೆ ಅದೇ ನಂಬರಿಗೆ ನಿಮ್ಮ ಒಂದು ಹೊಸ ಸಿಮ್ಮನ್ನು ಬೇಕಾದರೆ ಕೊಡ್ತಾರೆ. ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾಗಿ ನೀವು ಅದೇ ಸಿಮ್ಮನ್ನು ತಗೊಂಡು ನೀವು ಖಂಡಿತವಾಗ್ಲೂ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಅದೇ ಸಿಮ್ಮನ್ನು ತಗೊಳ್ಳಿ, ಅದೇ ಕೂಡಲೇ ನೀವು ಆ ಒಂದು ಸಿಮ್ಮನ್ನು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀಡಿಯೇ ತಗೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡಿಂದ ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಆಗಿದೆ, ಮತ್ತು ನಿಮ್ಮೊಂದು ಫೋನ್ ನಂಬರ್ ಎಲ್ಲದಕ್ಕೂ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡಿಗೆ, ಪಾನ್ ಕಾರ್ಡಿಗೆ, ಪ್ರತಿಯೊಂದಕ್ಕೂ ಲಿಂಕ್ ಆಗಿರಬೇಕು. ಆ ಒಂದು ಲಿಂಕ್ ಆದ ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಫಸ್ಟ್ ಆಫ್ ಆಲ್ ಲಿಂಕ್ ಮಾಡಿದ್ದೀರಾ, ಅದನ್ನು ನೀವು ಲಿಂಕ್ ಮಾಡ್ಕೊಳ್ಬೇಕು. ಲಿಂಕ್ ಮಾಡಿಲ್ಲ ಅಂತಂದರೆ ಲಿಂಕ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು, ಕೇಳಿಸ್ಕೊಳ್ಳಿ. ಇದಾದ ಮೇಲೆ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡಾದಮೇಲೆ ಮುಂದಿನ ಪ್ರೊಸೆಸ್ ಏನಪ್ಪ ಅಂತಂದರೆ, ನೀವು ಆ ಫೋನ್ ನಂಬರ್ನ ಲಿಂಕ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಲಿಂಕ್ ಮಾಡ್ಕೊಂಡಾದಮೇಲೆ ಸಿಂಪಲ್ಲಾಗಿ ಏನೂ ಇಲ್ಲ, ನೀವು ಸಿಂಪಲ್ಲಾಗಿ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡ್ಕೊಂಡಾದಮೇಲೆ ನೀವು ಆ ಒಂದು ಫೋನ್ ನಂಬರ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಆದಮೇಲೆ
ಅದನ್ನು ನೀವು ಖಂಡಿತವಾಗ್ಲೂ ಮತ್ತು ಪುನಃ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು, ಲಿಂಕ್ ಆಗಿದೆಯಾ ಅಥವಾ ಆಗಿಲ್ವಾ, ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಬಾರಿ ಲಿಂಕ್ ಆಗುತ್ತೆ, ಕೆಲವು ಬಾರಿ ಲಿಂಕ್ ಆಗಲ್ಲ, ಮತ್ತು ಕೆಲವೊಂದು ಪ್ರೊಸೀಜರ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಅದನ್ನು ರೀಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ. ಇಲ್ಲಿ ಕೆಲವರು ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಏನೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ, ಅವ್ರು ಟ್ರೈ ಮಾಡಲ್ಲ. ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ತಿದ್ಕೊಳ್ಳಿಕ್ಕೆ ಟ್ರೈ ಮಾಡಲ್ಲ. ಅಂತಂದರೆ ನಿಮ್ಗೆ ಹೇಗೆ ಹೇಳಬೇಕಪ್ಪ ಅಂತಂದರೆ, ನಮ್ದು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದು ಹೇಗಂತ ಯಾರೂ ಕೂಡ ಥಿಂಕ್ ಮಾಡಲ್ಲ. ಅವ್ರು ಹೇಳ್ತಾರೆ ಸರ್ ನಮ್ಗೆ ಹಣ ಬರಲ್ಲ, ಆ ರೀತಿ ಹೇಳಿದರೆ ಆಗಲ್ಲ. ಖಂಡಿತವಾಗ್ಲೂ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಮ್ದು ಏನೇ ಪ್ರಾಬ್ಲಮ್ ಆಗಿದ್ದರೂ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದನ್ನು ನಾವು ಕಲ್ತ್ಕೊಳ್ಬೇಕು, ಮತ್ತು ನಾವು ಸರಿ ಮಾಡ್ಕೊಳ್ಳುವಂಥದ್ದನ್ನು ಟ್ರೈ ಮಾಡಬೇಕು. ಎಸ್ ಸರ್, ನಿಮ್ಗೆ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆಲ್ರೆಡಿ ಹಣ ಬರ್ತಾ ಇಲ್ಲ, ಎಲ್ರಿಗೂ ಕೂಡ 2 ತಿಂಗಳಿಂದ ನಿಂತು ಹೋಗಿದೆ. ಈ ಒಂದು ಯೋಜನೆಯಿಂದ ಹಣ ಬಂದೇ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಹಾಗಾಗಿ ನಾನು ಹೇಳುವಂಥದ್ದು ಡೆಫಿನೆಟಾಗಿ ಇಲ್ಲಿ ಎಲ್ರಿಗೂ ಹಣ ಪಡ್ಕೊಳ್ಬೇಕು, ಎಲ್ರಿಗೂ ಹಣ ಬರಬೇಕು, ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಅಂತಂದರೆ ಇಲ್ಲಿ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲವೊಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ. ಮೊದಲನೇ ಸ್ಟೆಪ್ಸ್ ಬಂದುಬಿಟ್ಟು ನಿಮ್ಮ ಒಂದು KYC ಸರ್ ಡೆಫಿನೆಟಾಗಿ ವೆರಿ ಇಂಪಾರ್ಟೆಂಟ್. KYCಯನ್ನು ನೀವು ಮಾಡಲೇಬೇಕಿಲ್ಲ ಅಂತಂದರೆ ನಿಮ್ಮ ದೇವರನ್ನೇ ಹಣ ಬರಲ್ಲ. ಫಸ್ಟ್ ಆಫ್ ಆಲಿಂದ ನಾನು ಹೇಳ್ತಾ ಇದ್ದೀನಿ, KYC ಮಾಡಿ, KYC ಮಾಡಿ, KYC ಮಾಡಿ ಅಂತ. ನೀವು ಈ ರೀತಿ ಮಾಡಿದರೆ ಆಗಲ್ಲ. KYC ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಹಣ ಬರೋದು, ಬಿಟ್ಟರೆ ದೇವರಣೆ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಅಂತ ಹೇಳ್ತಾ, ಫಸ್ಟ್ ಒಂದು ಏನು ಆಲ್ಮೋಸ್ಟ್ ನಿಮ್ಮೊಂದು ಫಸ್ಟ್ ಒಂದು ಪಾಯಿಂಟ್, ಈ ಒಂದು ಫಸ್ಟ್ ಪಾಯಿಂಟನ್ನು ತಲೆಗೆ ಹಾಕ್ಕೊಳ್ಳೇಬೇಕು. 2ನೇ ಪಾಯಿಂಟ್ ನಿಮ್ಮ ಒಂದು ಫೋನ್ ನಂಬರ್. ನಾನು ಹೇಳಿದೆ, ಆವಾಗಲೇ ಹೇಳಿದೆ, ನೀವು ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್, ಹಳೆ ಫೋನ್ ನಂಬರ್ಗೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಆಗಿದ್ದರೆ ಸರಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಪ್ರಾಬ್ಲಮ್ ಆಗ್ತದೆ. ನಾನು ನಿಮಗೆ ಫಸ್ಟ್ ಆಫ್ ಆಲೇ ಹೇಳಿದ್ದೀನಿ, ಅದನ್ನು ಸರಿ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಸ್, ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ, ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.